नवीन बोलिए, इधर क्या काम कर रहे हैं, क्यों ये हाउस शिफ्टिंग कर रहे हैं? इधर में शिफ्ट कर रहे हैं। आगे में जो रोड है ना, वो रोड चौड़ीकरण के कारण वो आगे कर रहे हैं घर। मालिक को भी है कि मतलब इधर नया घर बनाएगा और पुराना घर उसको शिफ्ट कर रहे हैं। कितना दिन से कर रहा है काम? 1 महीना से कर रहे हैं। और कितना दिन बाकी है ये काम करने के लिए? अभी 1 महीना और बाकी है हाँ। और लास्ट जाने के लिए। क्या क्या आइटम्स यूज़ किया है घर पे? कितना जग, कितना रोलर यूज़ किया और कितना लोग? जग तो इसमें 100-200 जग यूज़ किए हैं और रोलर 65 किए हैं यूज़। इसमें एंगल है और हमारा वर्कर लगा हुआ है 6 आदमी, उससे कर रहे हैं। आप कहाँ से और आपका कंपनी का नाम क्या है? कंपनी का नाम श्री राम हाउस लिफ्टिंग बिल्डिंग है। हाँ। और वर्कर सब बिहार का है। हाँ। कैसा लग रहा है वो काम करने के लिए? इतना बढ़िया लग रहा है। हाँ। हाँ। आपका नाम और कंपनी का नाम बोलो। कंपनी का नाम श्री राम हाउस लिफ्टिंग बिल्डिंग है। आपका नाम? नवीन कुमार। ಅಮ್ಮ ಹೇಳ್ರಿ, ಮನೇನ ಇಷ್ಟು ಹಿಂದಕ್ಕೆ ಯಾಕೆ ಶಿಫ್ಟ್ ಮಾಡ್ತಿರೋಂಥದ್ದು ಏನು ಕಾರಣ ಅಂತ? ಅದೇ ನೀರು ಬರ್ತದಲ್ಲ, ಯಾವ ಥರ ಅದರಿಂದ ಬರ್ತಿತ್ತಮ್ಮ ನೀರು? ರೋಡ್ ಮೇಲೆ ಅಲ್ಲಿ ಮೇಲ್ಗಡೆ ಪ್ರಾಬ್ಲಮ್ ಆಯಿತು. ಓಕೆ ಆ ನೀರೆಲ್ಲ ಈ ಕಡೆ ಬಂತು. ಓಕೆ ಬಂದರೆ ಇಲ್ಲೆಲ್ಲ ನೀರು ಹಿಂಗೆ ಹೋಗೋಕ್ಕೂ ಶಾಂತಿ ಇರಲ್ಲ. ಓಕೆ. ಅದ್ರಿಗೆ ಸುಮ್ಮನೆ ಯಾಕೆ ತೊಂದರೆ. ಎಷ್ಟು ನೀರು ತುಂಬಿಕೊಂಡ್ಬಿಡು? ತುಂಬ 1-2-3 ಅಡಿ ನೀರು ಬಂದ್ಬಿಡ್ತಾ ಇತ್ತು ಇಲ್ಲಿ ನಿಂತ್ಕೊಂಡಕ್ಕಿನ್ನು. ವಾಸಕಾಲದಿಂದ ಮೇಲೆ ನುಗ್ಗಿ ನೀರು ಒಳಗಡೆ ಬರ್ತಾ ಇತ್ತು, ಕಷ್ಟ ಆಗ. ಓಕೆ. ಈ ಮನೆಯನ್ನು ಯಾರು ನಿರ್ಮಾಣ ಮಾಡಿದ್ದು ಮತ್ತು ಎಷ್ಟು ವರ್ಷ ಆಗಿತ್ತು ಇದನ್ನು ಕಟ್ಟಿದಾಗ ಅಂತ? ಇದು 22ರಲ್ಲಿ ನಡೀತದೆ. 22 ವರ್ಷ ಆಗ್ತಿದೆಯಾ? ಓಕೆ. ಯಾರು ಕಟ್ಟಿದ್ದಮ್ಮ ಈ ಮನೆನಂದ್ರೆ? ನಾವು ಯಜಮಾನ್ರು ನಾವೇ ಕಷ್ಟಪಟ್ಟು ಸೊಪ್ಪು ಮಾರಿ ದುಡ್ಡು ಕಟ್ಟಿದ್ದು. ತುಂಬ ಕಷ್ಟಪಟ್ಟಿದ್ದೀವಿ. ಎಷ್ಟಾಗಿತ್ತಮ್ಮ ಅವಾಗ ಅಂದಾಜು? ನಿಮಗೆ ಗೊತ್ತಿರುತ್ತೆ, ಹೆಂಗೋ ನಿಮ್ಮ ಯಜಮಾನ್ರು ಹೇಳಿರ್ತಾರೆ ಇಷ್ಟು ಖರ್ಚಾಗಿತ್ತು ಅಂತ. ಅವಾಗ ಎಷ್ಟು ಖರ್ಚಾಗಿತ್ತು ಅಂತ? ಒಂದು 13 ಲಕ್ಷ ಅವಾಗ. ಅಷ್ಟೇ ಶಕ್ತಿ ನಮ್ಗಿದ್ದಿದ್ದು. ಓಕೆ. ಈಗ ಈ ಮನೆನ ಈಗ ಹಿಂದ್ಗಡೆ ಶಿಫ್ಟ್ ಮಾಡ್ತಿದ್ರಮ್ಮ? ಹಾಂ ಹೌದು. ಅಂದ್ರೆ ಏನು ಕಾರಣ ಅನ್ಸುತ್ತೆ? ಅದೇ ಇತ್ತು ಪ್ರಾಬ್ಲಮ್. ಅಂದರೆ ಕಟ್ಟಿದ್ದಾರೆ, ತುಂಬ ಕಷ್ಟ ಬಿದ್ದಿದ್ದೀವಿ ನಾವು. ಅದು ನಮ್ಮ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೆ, ಸೊಪ್ಪು ಮಾರಿ ತಲೆ ಮೇಲೆ ಇಕ್ಕೊಂಡು ನಕ್ಕುಂದಿ ಕುಂದಳ್ಳಿ ಮಿನ್ನಕೊಳ್ಳಲ್ಲ ಎಲ್ಲ ಸುತ್ತಿ ಮಾರಿ ಅವರು ಎಚ್ಚಲ್ಗೆ ಹೋಗ್ತಾ ಇದ್ರು. ಇಲ್ಲಿಂದ ಎಚ್ಚಲ್ಕು ಸೈಕಲಲ್ಲಿ ತುಂಬ ಕಷ್ಟ ಬಿದ್ದಿದ್ದೀವಿ. ಅದ್ರಿಗೆ ನನ್ನ ಮನಸ್ಸು ಸಮಾಧಾನ ಇರಲ್ಲ. ಸಾಮಾನ್ಯವಾಗಿ ಈಗಿರೋ ಮಕ್ಕಳು ತಂದೆ ತಾಯಿ ಕಟ್ಟರಂತ ಹಳೆ ಮನೆಗಳನ್ನ ಒಡೆದು ಹೊಸ ಮನೆ ಕಟ್ಟೋದಕ್ಕೆ ನೋಡ್ತಾ ಇರ್ತಾರೆ. ನಿಮ್ಮ ಹಿಂದ್ಗಡೆ ಶಿಫ್ಟ್ ಮಾಡಿ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನನಗೆ ಬೆಲೆ ಕೊಡ್ತಾರಲ್ಲ, ತಾಯಿ ತಂದೆ ಕಷ್ಟಪಟ್ಟಿದ್ದಾರೆ ಅಂತ, ಅದ್ರಿಗೆ ನನಗೆ ಸಂತೋಷ. ನೀವು ನಿಮ್ಮ ಯಜಮಾನ್ರು ಸೇರಿ ಕಟ್ಟದಂತ ಮನೆ ನಿಮ್ಮ ಮಕ್ಕಳು ಉಳಿಸ್ತಿದ್ದಾರೆ. ನನಗೂ ಖುಷಿ ಆಯಿತು. ಹೇಗೆ ಅನ್ಸುತ್ತಮ್ಮ ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ. ದೇವ್ರ ದಯದಿಂದ ಅದನ್ನು ಉಳಿಸ್ಕೊಟ್ರೆ ಸಾಕು. ದೇವರು ಅಲ್ಲಲ್ಲಿ ಒಂಚೂರು ಇದು ಮಾಡ್ತಿದ್ರಲ್ಲ, ನೋವಾಗತ್ತಾ ಅಂತ ಕೆಲಸ ಮಾಡ್ತಿರೋ ಏನು ಸರಿ ಮಾಡ್ಕೋಬೇಕಲ್ಲ, ಅದನ್ನು ಕಷ್ಟ ಆಗತ್ತೆ ಅನ್ಸಮ್ಮ. ಕಷ್ಟ ಒಂದೊಂದು ಇಟ್ಕೆನೂ ಕೂಡ ತುಂಬ ಕಷ್ಟ ಬಿದ್ದು ಈ ಮನೆ ಕಟ್ಟಿರೋದು. ಅದರಿಂದ ನನಗೂ ತುಂಬ ನೋವಿತ್ತು. ನಮ್ಮ ಮಕ್ಕಳು ಅದನ್ನು ಬಿಟ್ಟು ಕೊಡ್ದಿರಾ ತಾಯಿ ಮನ್ಸು ನೋವು ಮಾಡಿಕೊಡ್ದು ನಮ್ಮ ತಂದೆಗೂ ನೋವಾಗಬಾರ್ದು ಅಂತ ಈ ಥರ ಮಾಡ್ತಾವ್ರೆ. ಖುಷಿ ಅನಿಸ್ತದೆ, ಖುಷಿ ಆಗುತ್ತೆ. ನಮ್ಮ ಕೈಯಲ್ಲಿ ಏನೇನೂ ಇಲ್ಲ. ದೇವ್ರ ದಯದಿಂದ ತಗೊಂಡೋಗಿ ಅಲ್ಲಿ ಕುಂಡ್ರಿಸ್ಬಿಟ್ರೆ ಅಷ್ಟೇ ನಾನು ದೇವ್ರನ್ನ ಬೇಡೋದು. ನಿಮ್ಮ ಹೆಸರು? ಶಾಂತಮ್ಮ. ಈ ಮನೇನ ಯಾಕೆ ಇಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಿರೋದು ಏನು ಕಾರಣ ಸರ್? ಕಾರಣ ಬೆಂಗಳೂರು ಅಂದರೆ ಮಳೆ ಜಾಸ್ತಿ. ನಮ್ಮ ಮಾದೇಪುರದ ಕ್ಷೇತ್ರದಲ್ಲಂತೂ ತುಂಬ ಇದು ಮಳೆ ನೀರೆಲ್ಲ ಬಂದರೆ ಮನೆ ಒಳಗಡೆ ಎಲ್ಲ ಬರ್ತಾಯಿತ್ತು. ಆದ್ದರಿಂದ ನಾವೇನು ಮಾಡಿದ್ರಿ, ಸ್ವಲ್ಪ ಹೈಟ್ ಮಾಡಿ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ವಿ. ಸರಿ, ನಮ್ಮ ತಂದೆಯವ್ರು ಕಟ್ಟಿದ್ದು ಯಾಕೆ ಬಿಡಬೇಕು, ಬೇಡ, ಒಂದು ಸ್ವಲ್ಪ ದುಡಿಮೆಯಿಂದ ಕಟ್ಟಿ ಕಷ್ಟಪಟ್ಟು ಕಟ್ಟಿರೋದು, ಅದನ್ನ ಉಳಿಸ್ಕೋಬೇಕು. ಈ ಇಟ್ಕೆಯಲ್ಲೆಲ್ಲ ಕಟ್ಟಿದ್ದೀವಲ್ಲ, ಅದರಿಂದ ಸ್ವಲ್ಪ ನಾವೇನು ಮಾಡಿದ್ವಿ, ಯೋಚನೆ ಮಾಡಿದ್ವಿ, ಸರಿ ಡೆಮೊಲೇಷನ್ ಇದು ಮಾಡೋದ ಅಂತ. ಅವಾಗ ಯಾರೋ ಒಬ್ಬರು ಬಂದು ಹೀಗೆ ಮಾಡ್ತಾರೆ ಅಂತ ಹೇಳಿದ್ರು. ಅವಾಗ ನಾವೇನು ಮಾಡಿದ್ವಿ, ಸರಿ ಆಯಿತು ನೋಡೋಣ ಅಂಥೇಳಿ ಮಾತಾಡಿದಾಗ ಇದರಿಂದ ಈ ಥರ ಶಿಫ್ಟ್ ಮಾಡಿಕೊಡ್ತಾರೆ. 1 ತಿಂಗಳಲ್ಲಿ ಹೈಟ್ ಮಾಡ್ತಾರೆ, ಇನ್ನೊಂದು ತಿಂಗಳಲ್ಲಿ ಶಿಫ್ಟ್ ಮಾಡಿ ನಮಗೆ ಇದು ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ಯೋಚನೆ ಮಾಡಿ ನೋಡಿದ್ವಿ, ಪರವಾಗಿಲ್ಲ ಮಾಡ್ತಾರೆ ಅನಿಸ್ತು, ಮಾಡೋಣ ಅನಿಸ್ತು. ಬಿಡಬಾರ್ದು, ನಮ್ಮ ತಂದೆಯವರು ಇದು ಬಿಡಬಾರ್ದು ಅಂಥೇಳಿ ಇಲ್ಲಿಂದ ಒಂದು
60-70 ಅಡಿ ಶಿಫ್ಟ್ ಮಾಡಿ ಅಲ್ಲಿ ಇಳಿಸಿ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ. ಸರಿ ಕೆಲಸ ಶುರು ಈಗ 1 ತಿಂಗಳಾಯ್ತು ಕೆಲಸ ಸ್ಟಾರ್ಟ್ ಮಾಡಿ. ಎಷ್ಟು ದಿನದೊಳಗೆ ಇನ್ನೊಂದು ತಿಂಗಳು ಒಳಗಡೆ ಅದನ್ನು ಮುಗಿಸ್ಕೊಡ್ತಾರೆ, ಮುಗಿಸಿ ರೆಡಿ ಮಾಡಿ ಕೊಡ್ತಾರೆ. ಈ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಇವತ್ತಿನ ರೇಟ್ಗೆ ಎಷ್ಟು ಲಕ್ಷ ಖರ್ಚಾಗ್ಬೋದು? ಈ ಮನೆ ನಿರ್ಮಾಣ ಮಾಡಬೇಕಂದ್ರೆ ಕನಿಷ್ಠ ಒಂದು 50-70 ಲಕ್ಷ ಖಂಡಿತವಾಗ್ಲೂ ಆಗುತ್ತೆ ಇವಾಗಿರೋ ರೇಟ್ಗೆ. ಅದನ್ನು ಇವರು ಏನು ಮಾಡಿದ್ರು ಅಂದರೆ, ನಾವು ಕೇಳಿದ್ದಕ್ಕೆ ಪರವಾಗಿಲ್ಲ ಒಂದು 10 ಲಕ್ಷದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದರು. ಸರಿ ಆಗಲಿ ನೋಡೋಣ, ನಮಗೆ ಉಳಿತಾಯ ಆಗುತ್ತೆ ಒಂದು 50 ಲಕ್ಷ ಅನ್ಸುತ್ತಾ ಸರ್ ತಮಗೆ? ನಮಗೆ ಅದೇ ಅದ್ರ ಬಗ್ಗೆ ತುಂಬ ಇದಿದೆ, ಹೆಮ್ಮೆ ಇದೆ. ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರವೇ ನಾವು. ಎಷ್ಟು ಮಟ್ಟಿಗೆ ನೀರು ತುಂಬಿಕೊಳ್ಳಿ ಅಯ್ಯೋ ಇಲ್ಲ, ಸಮಸ್ಯೆ ಆಗ್ತದೆ ಇಲ್ಲಿ ತುಂಬ ಬಂದ್ಬಿಡೋದು, ಮನೆ ಒಳಗಡೆ ಎಲ್ಲ ಬಂದ್ಬಿಡೋದು. ಸರ್ ಯಾಕೆ ಇಲ್ಲಿ? ಅದು ಒಂದು ರೋಡೊಂದು ಪ್ರಾಬ್ಲಮ್ ಇದೆ, ಆ ರೋಡಲ್ಲಿ ಬರೋ ನೀರೆಲ್ಲ ಒಳಗಡೆ ಬಂದ್ಬಿಡುತ್ತೆ. ಇದರಿಂದ ಇಲ್ಲಿ ಬಂದರೆ ಇಲ್ಲಿ ಹೋಗೋಕ್ಕಾಗ್ದಿರ ಈ ಕಡೆ ಬಂದ್ಬಿಡ್ತಾ ಇತ್ತು. ಸರಿ ಅಂತೇಳಿ ಈಗ ಸ್ವಲ್ಪ ಸಮಸ್ಯೆಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆದರೂ ನಾವು ಮುನ್ನೆಚ್ಚರಿಕೆ ಯಾಕೆ ಸುಮ್ಗೆ ಅಂಥೇಳಿ ಮಾಡ್ಕೊಬಿಡೋಣ ಅಂಥೇಳಿ ಇದನ್ನು ಮಾಡ್ಕೋತಾ ಇದ್ದೀವಿ. ಮುಂದ್ಗಡೆ ಇದು ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ. ಈಗ ನಾವು ಪಕ್ಕದ ರೋಡಲ್ಲೇ ಬಾಡಿಗೆಗಿದ್ದೀವಿ. ಇವಾಗ ಸದ್ಯಕ್ಕೆ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇದೆಲ್ಲ ಮುಗಿದ ಮೇಲೆ ಮತ್ತೆ ನೆಕ್ಸ್ಟ್ ಮಂತಲ್ಲಿ ಬಂದು ಇಲ್ಲೇ ಇದ್ದು ಇದು ಮಾಡ್ಕೊತೀವಿ. ನಮ್ಮ ಹೆಸರು ವಾಸು ಅಂತ, ನಮ್ಮ ತಂದೆ ಹೆಸರು ಯಲ್ಲಪ್ಪ, ಇದು ನಮ್ಮ ತಾಯಿ ಹೆಸರು ಶಾಂತಮ್ಮ. ಇವರು ಇದು ಮಾಡಿ ಕಟ್ಟಿದ್ದಕ್ಕೋಸ್ಕರ ಅದನ್ನು ಬಿಡಬಾರ್ದು ಅಂಥೇಳಿ ಅದನ್ನು ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಇದು ಮಾಡ್ತಿದ್ವಿ.